ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ನಿಮ್ಮ ಯಾವುದೇ ಗಾಡಿ ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬೇಗ ಸೇಲ್ ಮಾಡಬೇಕು ಅಂತಿದ್ದರೆ ನಿಮ್ಮ ಗಾಡಿ ಫೋಟೋಸ್ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದರೆ ನಾವು ಸ್ವಲ್ಪ ಸಮಯದ ನಂತರ ನಿಮಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡುತ್ತೇವೆ. ನಿಮ್ಮ ಗಾಡಿನೂ ಕೂಡ ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಕೆಳಗಡೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ನಿಮ್ಮ ಗಾಡಿಯ ಫೋಟೋಸ್ನ ಸೆಂಡ್ ಮಾಡಿ. ನಮ್ಮ ವಾಟ್ಸಪ್ ನಂಬರು 8888383995. ಇದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿಯ ಫೋಟೋಸ್ ಮಾತ್ರ ಕಳಿಸಿ. ವೀಕ್ಷಕರೇ, ಇವಾಗ ಒಂದು ಟಾಟಾ ಇಂಡಿಗೋ ಗಾಡಿ, ವೈಟ್ ಬೋರ್ಡ್ ಗಾಡಿ ಸೇಲಿಗೆ ಬಂದಿದೆ. ಇದು ತುಂಬ ಕಡಿಮೆ ಪ್ರೈಸ್ ಇದೆ ಬೆಲೆ. ಹಾಗಾಗಿ ಈ ಗಾಡಿನ ಡೀಟೇಲ್ಸ್ ಬೇಕು ಅಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಹಾಗೂ ಸ್ಕಿಪ್ ಮಾಡಿ ನೋಡಬೇಡಿ ವೀಕ್ಷಕರೇ, ಏನಾದರೂ ಮಾಹಿತಿ ಮಿಸ್ ಆಗುತ್ತೆ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಬಟ್ ಸ್ಕಿಪ್ ಮಾಡಿ ನೋಡ್ದಂಗೆ ಫುಲ್ ಡೀಟೇಲ್ಸ್ ಸಿಗಬೇಕಂದ್ರೆ ನೀವು ಫುಲ್ ವಿಡಿಯೋ ನೋಡಿದರೆ ಫುಲ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಹಾಗೆ ನೀವು ನನ್ನ ಚಾನಲ್ ಹೊಸ್ದಾಗಿ ಏನಾದರೂ ನೋಡ್ತಾಯಿದ್ರೆ ಅಥವಾ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ವಿಡಿಯೋ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾಕಂದರೆ ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದೇ ಇರುತ್ತೆ ಲೋ ಬಜೆಟಲ್ಲಿ, ಅವರು ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಿದ್ದೀನಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ದಾರೆ, ನೀವೇ ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡೋದಂಗೆ ಕೇಳಿಸ್ಕೊಳ್ಳಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಆಮೇಲೆ ನಿಮಗೆ ಎಂಡಲ್ಲಿ ಈ ಓನರ್ ನಂಬರ್ ಕೂಡ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ. ಸೊ ನೀವು ಆವಾಗ ಅದನ್ನು ನಂಬರು ತೊಗೋಬೋದು. ಇವಾಗ ಓನರ್ ಡೀಟೇಲ್ಸ್ ಹೇಳಿರೋದನ್ನು ನಿಮಗೆ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಬ್ರದರ್, ಅದು ವಾಟ್ಸಪ್ಪಲ್ಲಿ ಒಂದು ಇಂಡಿಗೋ ಯಾವುದೋ ಕಳಿಸಿದ್ರಲ್ಲ ಟಾಟಾದು? ಹಾಂ ರೀ, ಕಳ್ಸಿದಲ್ರಿ ಸರ್. ಸೇಲ್ಗಿದೆಯಾ ಅದು? ಹಾಂ ರೀ, ಸೇಲ್ಗೆ ಐತ್ರಿ. ಯಾವ್ದು ಸರ್ ಮಾಡಲ್ ಅದು? ಸರ್ 2006 ಮಾಡಲ್ ರೀ. ಅದ್ರಿ 2006? ಹಾಂ ರೀ ಸರ್. ಓಕೆ. ನೀವು ಎಷ್ಟನೇ ಓನರು? ಸರ್ ನಾವು 8ನೇ ಓನರ್ ರೀ. 8? ಹಾಂ ರೀ ಸರ್. ಓಕೆ. ಎಷ್ಟು ಹೊಡಿದೆ ಗಾಡಿ? ಸರ್ ಅದು ನೋಡಿಲ್ರಿ ನಾವು, ಒಂದು 2 ಲಕ್ಷ ತನಕ ಓಡಿರ್ಬೇಕ್ರಿ ಸರ್ ಅದು. ಅಂದರೆ 8 ಓನರ್ ಅಂದರೆ ಗ್ಯಾರಂಟಿ ಏನು ಹೇಳೋಕೆ ಬರಲ್ಲಲ್ವಾ ಅದು? ಹಾಂ ರೀ ಸರ್, ಒಂದು 2 ಲಕ್ಷ ಓಡಿತ್ ನೋಡ್ರಿ. ಹಾಂ ಹಾಂ ಹಾಂ. ಹಾಂ ರೀ. ಏನು ಡೀಸೆಲ್ಲಾ? ಹಾಂ ರೀ, ಡೀಸೆಲ್ ವೇರಿಯಂಟ್ ಐತ್ರಿ ಅದ್ರಿ. ಓಕೆ. ಇವಾಗ ಎಷ್ಟು ಬರ್ತಿದೆ ಮೈಲೇಜ್ ಇವಾಗ? ಅದು 22 ಕೊಡತ್ರಿ ಮೈಲೇಜ್ ರೀ ಇದು. 22 ಬರುತ್ತಾ? ಹಾಂ ರೀ. ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದ್ದಾವೆ? ಸರ್ ಟೈರ್ ಒಂದು 40% ಐತ್ರಿ. 40% ಇದ್ದಾವಾ? ಹಾಂ ರೀ. ಓಕೆ ಓಕೆ. ಇದು ಗಾಡಿ ಏನು ರೀಪೇಂಟ್ ಆಕ್ಸಿಡೆಂಟ್ ಏನು ಯಾವುದೂ ಆಗಿಲ್ಲ? ಸರ್ ಒಮ್ಮೆ ಅವ್ರ ಕೈಯಾಗ ಅದು ಓಲ್ಡ್ ಪಾರ್ಟಿ ಕಡೆ ರೀಪೇಂಟ್ ಆಗೈತ್ರಿ ಸರ್ ಅದ್ರ. ರೀಪೇಂಟ್ ಆಗಿದೆಯಾ? ಹಾಂ ರೀ. ಓಕೆ ಓಕೆ ಓಕೆ. ಇದು ಪವರ್ ಸ್ಟೀರಿಂಗ್ ಏನೋ ಬರುತ್ತಾ ಏನಂದು? ಸರ್ ಪವರ್ ಸ್ಟೇರಿಂಗ್ ಬರ್ತೈತ್ರಿ, AC ಬರ್ತೈತ್ರಿ ಮಾತ್ರ. AC ಪವರ್ ಸ್ಟೀರಿಂಗ್ ಬರುತ್ತಾ? ಹಾಂ ರೀ. ಪವರ್ ವಿಂಡೋ ಏನು ಬರಲ್ಲ? ಪವರ್ ವಿಂಡೋ ಬರಲ್ರಿ ಸರ್ ಅವ್ರ. ಎಲ್ಲ ಮ್ಯಾನ್ಯಲ್ ಇದೆಯಾ? ಹಾಂ, ಮ್ಯಾನ್ಯುವಲ್ ಐತ್ರಿ ಎಲ್ಲ. ಓಕೆ ಓಕೆ. ಇದು ಗಾಡಿಗೆ ಏನೋ ಲೋನ್ ಇದೆಯಾ? ಸರ್ ಲೋನ್ಗೆ ಏನಿಲ್ರಿ ಅದ್ರ. ಏನೂ ಇಲ್ಲ? ಹಾಂ ಸರ್. ಓಕೆ. ಡಾಕ್ಯುಮೆಂಟ್ಸ್ ಏನು FC ಎಲ್ಲಿ ತನಕ ಇದೆ? ಇನ್ಸೂರೆನ್ಸು? ಸರ್ ಇನ್ನೂ 2 ವರ್ಷ ಐತ್ರಿ ಸರ್. FC ಇನ್ನೂ 2 ವರ್ಷ ಆಯ್ತಾ? ಹಾಂ ರೀ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಅದು 2 ವರ್ಷ ಐತ್ರಿ ಸರ್. 2 ವರ್ಷ ಆಯ್ತಾ? ಹಾಂ ರೀ. ರೀಪಾಸಿಂಗ್ ಆಗೈತ್ರಿ ಸರ್ ಒಮ್ರೆ. ಅಲ್ಲ, ಇನ್ಸೂರೆನ್ಸ್ 2 ವರ್ಷ ಇದೆಯಾ? ಸರ್ ಇಲ್ರಿ, ಅದು FC ಪ್ಯಾಷನ್ 26 ತನಕ ಅದಾವ ನೋಡ್ರಿ ಸರ್, ಅವು 2 ರೀ. ಹಾಂ ಹಾಂ ಹಾಂ. 26 ತನಕ ಅದಾವ್ರಿ. ಹಾಂ, ಯಾಕಂದರೆ ನಾನು ಇದು ಕಾರ್ಗೆ ವರ್ಷಕ್ಕೆ ಒಂದ್ಸಲ ಎಲ್ಲ ಕಟ್ಟೋದು. ಹಾಂ ರೀ ಸರ್. ಅದಕ್ಕೆ ನೀವು ಇನ್ನೂ 2 ವರ್ಷ ಐತೆ ಅಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಸರ್ ನಾವು ಈಗ ಮನೆ ತೊಗೊಂಡಿದ್ರು, ಒಂದು ತಿಂಗಳು ಆತ್ರಿ ಸರ್. ಹಾಂ ಹಾಂ. ಅಂದ್ರೆ ಇಲ್ಲಿ ಹೊಡ್ಯಾವ್ರು ಯಾರಿಲ್ರಿ ಸರ್, ಅದ ನಿಂತು ಬಿಟ್ಟೈತ್ರಿ, ಅದಕ್ಕೆ ಸೇಲಿಗೆ ಕೊಡ್ಬೇಕಾಗೈತ್ರಿ ಅಂದ್ರೆ. ಹಾಂ ಹಾಂ. ಅಂದರೆ ಇವಾಗ ಗಾಡಿ ಈಗ ಕಂಡೀಷನ್ ಚೆನ್ನಾಗಿದೆಯಾ ರನ್ನಿಂಗು? ಹಾಂ ರೀ ಸರ್, ಎಲ್ಲ ಕಂಡೀಷನ್ ಐತೆ, ಎಲ್ಲ ಓಕೆ ಐತ್ರಿ ಸರ್ ಗಾಡಿ. ಏನಾದರೂ ಕೆಲಸ ಇದೆಯಾ ಗಾಡಿದು? ಇಲ್ರಿ, ಏನು ಕೆಲಸ ಇಲ್ರಿ ಸರ್, ಅಂದರೆ ಎಲ್ಲ ಓಕೆ ಐತ್ರಿ. ತಗೊಳ್ಳೋರು ಆರಾಮಾಗಿ ಡೀಸೆಲ್ ಹಾಕ್ಸಿ ಓಡಿಸ್ಕೊಂಡು. ಹಾಂ, ಡೀಸೆಲ್ ಹಾಕಿ ಓಡಿಸ್ಬೋದ್ರಿ, ಏನೂ ತಕರಾರು ಇಲ್ರಿ ಗಾಡಿ. ಹಾಂ, ಏನೋ ₹1 ಖರ್ಚಿಲ್ಲ? ಏನೂ ಇಲ್ರಿ, ಖರ್ಚಂತ್ರು ಏನೂ ಇಲ್ರಿ ಸರ್. ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಇದೆಯಾ ಒಳಗೆ? ಹಾಂ ರೀ, ಮ್ಯೂಸಿಕ್ ಸಿಸ್ಟಮ್ ಐತ್ರಿ ಸರ್. ಐತಾ? ಹಾಂ ರೀ. ಸರಿ ಸರಿ. ಎಲ್ಲಿರೋದು ಇವಾಗ ಗಾಡಿದು ಲೊಕೇಶನ್ನು? ಸರ್ ಈಗ ರೀ 10ನ್ಯಾಗ ಐತ್ರಿ ಗಾಡಿ ಈಗ ರೀ. ಅಥಣಿ? ಹಾಂ ರೀ. ಹಾಂ ಹಾಂ. ಅಲ್ಲೇನ ಇರೋದು? ಹಾಂ ರೀ, ಇಲ್ಲೇ ಐತ್ರಿ. ಈಗ ನಮ್ಮ ಪ್ರಾಪರ್ ಊರು ಬಬಲೇಶ್ವರ ಸರ್, ಬಿಜಾಪುರ ದಾಟಿ ಒಂದು 30 ಕಿಲೋಮೀಟರ್ ಐತ್ರಿ. ಹಾಂ ಹಾಂ ಹಾಂ. ಅಂದ್ರೆ ನಾವಿಲ್ಲಿ ಗಾಡಿ ಮೇಲೆ ಬಂದಿವ್ರಿ, ಕಾರ್ ಮೇ ಕಡೆ ತೊಗೊಂಬಂದಿದ್ದೀವ್ರಿ ಈಗ ರೀ. ಹಾಂ ಹಾಂ. ಅದಕ್ಕೆ ಕಸ್ಟಮರ್ ಯಾರು ಗಾಡಿ ನೋಡ್ಬೇಕು ಅಂದರೆ ನಿಮಗೆ ಒಂದು ಸಲ ಮುಂಚೆಲೆ ಫೋನ್ ಮಾಡ್ಕೊಂಡು ಬರ್ಬೇಕಾಗುತ್ತೆ ಇಲ್ಲಿ? ಹಾಂ ರೀ ಸರ್, ಬರ್ಬೇಕ್ರಿ ಸರ್. ಓಕೆ ಓಕೆ ಓಕೆ. ಅದಕ್ಕೆ ರೀ ಸರ್. ಈಗ ಗಾಡಿಗೆ ರೇಟ್ ಏನು ಹೇಳ್ತಿದ್ರ ಸರ್? ಒಂದು 75 ಹೇಳ್ತೀವಿ ಸರ್. 75,000? ಹಾಂ ರೀ. ಓಕೆ. ನೀವು 8ನೇ ಪಾರ್ಟಿ. ಮಾಡಲ್ ಎಷ್ಟು ಅಂದ್ರೆ ಹೇಳಿ? 8 7?
ಸರ್ ಅದು 2005 ಐತ್ರಿ, ಆದ್ರೂ 6 ಮಾಡಲ್ ಇದ್ದಂಗ್ರಿ ಸರ್, ಎಂಡ್ ಮಾಡಲ್ ಐತ್ರಿ. ಓಹೋ 2005 ಎಂಡು. ಹಾ ರೀ. ಹಾಂ ಹಾಂ ಹಾಂ. ಈಗ 75,000 ಹೇಳ್ತಿದ್ರ. ಹಾಂ ರೀ. ಬಂದರೆ ಹೆಚ್ಚು ಕಡಿಮೆ ಆಗುತ್ತಾ? ಸರ್ ಬಂದ್ರೆ ಹೆಚ್ಚು ಕಡಿಮೆ ಅದ್ರಾಗ ಒಂದು 2-3 ಸಾವಿರ ರೂಪಾಯಿ ಬಿಡ್ತೀವ್ರಿ ಅಷ್ಟೇ ರೀ ಸರ್. ಹಾಂ ಹಾಂ ಹಾಂ. ಅಷ್ಟೇ ರೀ ಸರ್. ನೋಡಿಕೊಡ್ರಿ, ಯಾಕಂದರೆ ಅಲ್ಲೇ 2005 ಅಂದರೆ ಓಲ್ಡ್ ಆಯಿತು. ಹಾಂ ರೀ ಸರ್. ಈಗ 8ನೇ ಓನರ್ ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಜನ ಆಲ್ರೆಡಿ. ಸರ್ ನಾವು ತಗೊಳಾಗ ಅಷ್ಟ 75 ಕೊಟ್ಟು ತೊಗೊಂಡ್ರಿ ಸರ್ ಅದನ್ರಿ. ಅದೇ ನೀವು ತೊಗೊಂಡಿರ್ತೀರಾ? ಹಾಂ ಸರ್, ತೊಗೊಂಡ್ ಈಗ ಜಸ್ಟ್ ಒಂದು ಮೂಮೆಂಟ್ ಆತ್ರಿ ಸರ್ ಒಟ್ಟ ತೊಗೊಂಡ್ರೆ. ಹಾಂ ಅದಕ್ಕೆ ಸರ್. ಅದೇ ಈಗ ತೊಗೊಳೋರು ಏನಂತಾರಂದ್ರೆ 800 ಅಂದರೆ ಅಬ್ಬಬ್ಬ ಅಂತಾರೆ. ಹಾಂ ರೀ, 8 ಓನರ್ ಆಗಿ ಅಂದ್ರೆ ಭಾಳ ಹೇಳ್ತಾರೆ ಸರ್ ಅದು. ಹಾಗಾಗಿನೇ ಆಮೇಲೆ ಬಾಯಿ ಬಂದಂಗೆ ಕೇಳ್ತಾರೆ. ಅದಕ್ಕೆ ನೀವು ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಕೊಟ್ಬಿಡ್ರಿ, ಯಾಕಂದರೆ ಹಳೆ ಗಾಡಿ ಅಲ್ವಾ. ಹಾಂ ರೀ ಸರ್, ಆಯ್ತು ರೀ ಸರ್, ನೋಡಿ ಕೊಡಿ ನೋಡ್ರಿ ಸರ್ ಅದ್ರ. ಸರಿ ಸರಿ ಸರಿ. ಹಾಂ ಇದೇ ಸರ್, ಆಯ್ತು. ನಂಬರಾ? ಹಾಂ ಇದೇ ನಂಬರ್ ಸರ್. ಸರಿ, ಅಪ್ಡೇಟ್ ಮಾಡ್ತೀನಿ. ಹಾಂ ಮಾಡಿ ಸರ್. ಫೋನ್ ಬರ್ತಾ ನೋಡಿ ಇನ್ನು ಮುಂದೆ. ಹಾಂ ಓಕೆ ಸರ್. ಓಕೆ. ಹಾಂ ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಗಾಡಿ ಪ್ರೈಸ್ ಏನು ಫಿಕ್ಸ್ ಇರೋದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ, ಹಳೆ ಗಾಡಿ ಆಗಿರೋದ್ರಿಂದ. ಓಕೆನಾ? ಈ ಗಾಡಿ ಏನಾದರೂ ಬೇಕು ಅಂದರೆ ನಿಮಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಹಾಗೆ ನಿಮಗೆ ಈ ಕೊನೆಯಿಂದ ಬೇಕಾಗಿರೋದು ಓನರ್ ನಂಬರು. ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯೋ ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವರಿಗೆ ಕರೆ ಮಾಡಿ ಏನಾದರೂ ಮಾಹಿತಿ ಬೇಕಂದರೆ ಡೈರೆಕ್ಟಾಗಿ ಕೇಳ್ಕೊಂಡು. ಆಗ ಇನ್ನೊಂದು ವೀಕ್ಷಕರೇ, ನೀವು ಗಾಡಿ ನೋಡೋಕೆ ಹೋಗ್ಬೇಕು ಅಂದರೆ ಒಂದು ಸಲ ಈ ನಂಬರ್ಗೆ ಕರೆ ಮಾಡಿಕೊಂಡು ಗಾಡಿ ಎಲ್ಲಿರುತ್ತೆ ಅಂತ ಕೇಳಿಕೊಂಡು ಹೋಗ್ಬೋದು. ಯಾಕಂದರೆ ಅವರು ಗಾಡಿ ಟ್ರಾವೆಲ್ ಮಾಡ್ತಿರ್ತಾರೆ, ಎಲ್ಲಿರ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು ಸಲ ನೀವು ಫೋನ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ, ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.